ಹಾಯ್, ಇದು ಅನುಷ್ಕಾ ಲಾಗಿನ್ ಕನ್ನಡ. ನಾನು ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಪೂಜೆ ಯಾಕಪ್ಪ ಮಾಡೋಕ್ಕೆ ಹೋಗಲಿಲ್ಲ ಅಂತಂದರೆ, ಇವತ್ತು ಪೇಂಟ್ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ, ಕಂಪ್ಲೀಟಾಗಿ ಪೇಂಟಿಂಗ್ ಮಾಡ್ಕೊಂಬಿಡೋಣ. ಸೊ ಹಾಗಾಗಿ ಪೂಜೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದೇ ಸಲ ಹಬ್ಬದ ದಿನ ಫ್ರೈಡೇ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಪೂಜೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಇವತ್ತಿನ ತಿಂಡಿಗೆ ನಾನು ಕ್ಯಾಪ್ಸಿಕಮ್ ಪಲ್ಯ ಹಾಗೆ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನ್ ಹಾಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಿದ್ದೀನಿ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪನ್ನೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಡ್ರೈ ಕೂಡ ಮಾಡ್ಕೊಬೋದು. ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಅದರ ಜೊತೆಗೆ ಚಪಾತಿ ಕೂಡ ಲಟ್ಸಿ ಹಾಗೆ ಅದನ್ನು ಕೂಡ ಸುಟ್ಕೊತಾ ಇದ್ದೀನಿ. ತುಂಬಾ ಕೆಲಸ ಸ್ಟಾರ್ಟ್ ಆಗ್ತಿದೆ. ನನಗಂತೂ ಫುಲ್ ಟಯರ್ಡ್ ಆಗೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ಆದರೂ ಬೇಗ ಮುಗಿಸ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಹಾಗೆ ಚಪಾತಿ ಕೂಡ ಆದ ನಂತರ ತಿಂಡಿ ಕೂಡ ಮುಗಿಸ್ಕೊಂಡ್ಬಿಟ್ವಿ. ತಿಂಡಿ ಆದ ನಂತರ ಎಲ್ಲನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಮೊದಲಿಂದ ನಾವು ರೂಮಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ರೂಮಲ್ಲಿರುವಂಥ ಐಟಮ್ಸ್ನೆಲ್ಲ ಹೊರಗಡೆ ಇಡ್ತಿದ್ದೀವಿ. ಯಾಕಂತಂದರೆ ಒಂದೇ ಸಲ ತೊಗೊಂಡಾಗೆಲ್ಲ ಹೊರಗಡೆ ಇಟ್ಟರೆ ನಮಗೂ ಹಿಂಸೆ ಅನಿಸುತ್ತೆ, ತುಂಬ ಸಾಮಾನು ಅನಿಸುತ್ತೆ. ಸೊ ಹಾಗಾಗಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ. ಒಂದಾದ ನಂತರ ಅದನ್ನು ಅಲ್ಲೇ ಪ್ಲೇಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ ಹಾಲು ಕಿಚನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೂಮಲ್ಲಿರುವಂಥ ಐಟಮ್ಸ್ನೆಲ್ಲ ಹೊರಗಡೆ ಇಳಿಸಿ ಹಾಗೆ ರೂಮ್ನ ಕ್ಲೀನ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು. ಮನೇಲಿ ಹೇಳಬೇಕು ಅಂತಂದರೆ ಬೇಡದೇ ಇರೋ ವಸ್ತುನೇ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಸುಮ್ಮನೆ ಇಟ್ಕೊಂಡಿರ್ತೀವಿ, ಯೂಸ್ ಮಾಡಲ್ಲ, ಏನಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇವತ್ತು ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಬೇಡದಿರೋದೆಲ್ಲ ಬಿಸಾಕ್ಬಿಡ್ತೀನಿ. ಅಟ್ಟದ ಮೇಲೆ ನಾನೇ ಹತ್ತಿದ್ದೆ. ಯಾಕಂತಂದರೆ ನಮ್ಮ ಹಸ್ಬೆಂಡಿಗೆ ಅಲ್ಲಿ ಹತ್ತಕ್ಕಾಗಲ್ಲ. ಸೊ ನಾನೇ ಸ್ವಲ್ಪ ಹತ್ಕೊಂಡೆಲ್ಲ ಇಳಿಸ್ಕೊಂಬಿಡೋಣ ಅನ್ನೋದಕ್ಕೋಸ್ಕರ ನಾನೇ ಹತ್ತಿ ಅದರಲ್ಲಿರೋ ಐಟಮ್ಸ್ನೆಲ್ಲ ಕೆಳಗಡೆ ಹಾಕಿಬಿಟ್ಟೆ. ಹಾಲಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಹಾಲಲ್ಲಿರೋ ಐಟಮ್ಸ್ ಎಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಮಂಚ ಒಂದು ತೆಗೆದಿದ್ವಿ ಅಷ್ಟೇ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಏನು ಬೇಡ, ಹಾಗೆ ಹೇಳ್ಕೊಂಡು ಪೇಂಟ್ ಮಾಡ್ಕೊಂಬಿಡೋಣ. ಮತ್ತೆ ಎಲ್ಲ ತೆಗೆದು ಹೊರಗಡೆ ಇಡೋದಕ್ಕಿಂತ ತುಂಬ ಕಷ್ಟ ಆಗುತ್ತೆ ಶಿಫ್ಟ್ ಮಾಡೋದಕ್ಕೂ ಅನ್ನೋದಕ್ಕೋಸ್ಕರ ಪಾತ್ರೆ ಏನಿದೆ ಅಟ್ಟದ ಮೇಲೆ ಇಟ್ಟಿರೋದೆಲ್ಲ ಹೊರಗಡೆ ಇಟ್ವಿ. ನಾರ್ಮಲಾಗಿ ಮಂಚ ಒಂದು ಹೊರಗಡೆ ಇಟ್ವಿ ಫೋಲ್ಡ್ ಮಾಡಿಕೊಂಡು. ಹಾಗೆ ಮಿಕ್ಕಿರೋ ಐಟಮ್ಸ್ ಎಲ್ಲ ಎಳ್ದು ಇದು ಮಾಡ್ಕೊಂಬಿಡೋಣ ಅಂತ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಬೀರೋ ಮಾತ್ರ ಹೊರಗಡೆ ಏನು ಇಡೋಕ್ಕೆ ಹೋಗಲಿಲ್ಲ. ಹಾಲಲ್ಲಿರುವಂಥ ದಿವಾನನೇ ರೂಮಿಗೆ ಹಾಕ್ಕೊಂಡು ಹಾಗೆ ಪೇಂಟ್ ಮಾಡ್ಕೊಂಡ್ವಿ. ನೋಡ್ಬೋದು ನೀವು, ನಾನು ಅಟ್ಟದ ಮೇಲೆ ಹತ್ಕೊಂಡಿದ್ದೀನಿ. ಅದರಲ್ಲಿ ನೋಡೋದಕ್ಕೆ ಚಿಕ್ಕದಾಗಿದೆ, ಬಟ್ ಸ್ವಲ್ಪ ಮುಂದೆ ಜಾಸ್ತಿ ಇದೆ. ಅಲ್ಲೆಲ್ಲ ತುಂಬ ಸಾಮಾನು ನಾವು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಅದನ್ನು ನಿಲ್ಲಿಸ್ಕೊಂಡು ಅಲ್ಲಿರುವಂಥ ಪೋರ್ಷನ್ಸ್ನ ಮಾತ್ರ ಪೇಂಟ್ ಮಾಡಿಕೊಂಡು ಅದು ಶಿಫ್ಟ್ ಮಾಡ್ಕೊಂಬಿಡೋಣ. ಇನ್ನು ಸಾಮಾನೆಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಇಳಿಸಿ ಅಲ್ಲಿರೋದೇನಿದೆ ಪಾತ್ರೆನೆಲ್ಲ ತೆಗೆದು ಹಾಗೆ ಮೊದಲು ನಾನು 15 ಡೇಸ್ ಹಿಂದೆಯೇ ಅಲ್ಲಿರುವಂಥ ಪಾತ್ರೆನೆಲ್ಲ ತೆಗೆದು ತೊಳೆದು ಹಾಗೆ ಶಿಫ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಒಂದು ದಿನ ನನಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಮೊದಲೇ ಆ ಥರ ಕೆಲಸ ಮಾಡ್ಕೊಂಡಿದ್ದೆ. ಸೊ ಆ ಪೋರ್ಷನ್ಸ್ನ ನಾನೇ ಪೇಂಟ್ ಮಾಡಿಕೊಂಡೆ. ಇನ್ನೇನು ನನ್ನ ಮನೆಯವ್ರ ಅರ್ಥದೇನು ಬೇಡ, ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಪೇಂಟ್ ಮಾಡಿಕೊಂಡು ಆ ಪ್ಲೇಸಲ್ಲಿರುವಂಥ ಐಟಮ್ಸ್ನೆಲ್ಲ ಹಾಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ. ನಂತರ ರೂಮಿಂದ ಸ್ಟಾರ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡೇ ಎಲ್ಲ ಪೇಂಟ್ ಮಾಡ್ಕೊಂಬಿಟ್ರು ರೂಮಲ್ಲಿರೋದು. ನಮಗೆ ರೂಮ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಯಾಕಂತಂದರೆ ರೂಮ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಅದು ಪೇಂಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ನಮಗೆ. ಸೊ ರೂಮ್ ಒಂದು ಕಂಪ್ಲೀಟ್ ಆಗೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಹಾಗೆ ರೂಮಲ್ಲೆಲ್ಲ ಪೇಂಟ್ ಮಾಡ್ಕೊಂಡ ನಂತರ ನೀವು ನೋಡ್ಬೋದು ಸಾಮಾನೆಲ್ಲ ಯಾವ ಥರ ಹೊರಗಡೆ ಇಟ್ಟಿದ್ದೀವಿ ಅಂತ. ರೂಮೆಲ್ಲ ಪೇಂಟ್ ಮಾಡ್ಕೊಂಡ ನಂತರ ಹಾಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ವಿ. ರೂಮಲ್ಲಿರೋ ಐಟಮ್ಸ್ನೆಲ್ಲ ಹಾಗಾಗಿ ಅಲ್ಲಲ್ಲಿಗೆ ಜೋಡಿಸ್ಕೊಂಬಿಟ್ವಿ. ಇನ್ನೆಲ್ಲ ಹೆವಿ ಆಗಿಬಿಡುತ್ತೆ, ಬೇಡ. ರೂಮ್ ಪೇಂಟ್ ಮಾಡಿದ ತಕ್ಷಣ ಒಳಗಡೆ ಎಲ್ಲ ಒಣಗಿದ ತಕ್ಷಣ ಎಲ್ಲ ರೂಮಲ್ಲಿರುವಂಥ ಐಟಮ್ಸೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಹಾಲಿಗೆ ಪೇಂಟ್ ಮಾಡ್ಕೊಂಡ್ವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಿದ್ದೀವಿ ಅಂತ. ಒಂದು ಕಬ್ಬಿಣದ ಕೋಲಿನ ಸಹಾಯದಿಂದ ಅದಕ್ಕೆ ನಾವು ಏನು ರೋಲ್ ಇರುತ್ತಲ್ಲ ಅದನ್ನು ಫಿಟ್ ಮಾಡಿಕೊಂಡು ಆ ಥರ ಪೇಂಟ್ ಮಾಡ್ಕೊಂಡ್ವಿ. ನಮಗೆ ಸ್ವಲ್ಪ ಈಸಿನೇ ಅಂತ ಅನ್ನಿಸ್ತು. ಹತ್ತಿ ಆ ಥರ ಪೇಂಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ಒಂದು ಕೋಲಿನ ಸಹಾಯದಿಂದ ಈ ಥರ ಪೇಂಟ್ ಮಾಡಿಕೊಂಡು ಆರಾಮಾಗಿ ಪೇಂಟ್ ಮಾಡ್ಕೊಬೋದು. ಈ ಥರ ಎಲ್ಲನೂ ಕಂಪ್ಲೀಟಾಗಿ ನಮ್ಮ ಮನೆಯವರೇ ಎಲ್ಲ ನೀಟಾಗಿ ಪೇಂಟ್ ಮಾಡ್ಕೊಂಬಿಟ್ರು. ನಮಗೆ ಸ್ವಲ್ಪ ಈಸಿ ಕೂಡ ಆಯಿತು ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಲಿಕ್ಕೆ ಮನೆ ಚಿಕ್ಕದಾಗಿ ಇದೆ ಅನಿಸುತ್ತೆ, ಬಟ್ ಐಟಮ್ಸ್ನೆಲ್ಲ ತೆಗೆದು ಪೇಂಟ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಹೇಳಬೇಕು ಅಂತಂದರೆ ಬಾಡಿಗೆ ಮನೆಗೆ ಇದೇ ಫಸ್ಟ್ ಟೈಮ್ ಪೇಂಟ್ ಮಾಡಿಸ್ತಿರೋದು. ಪೇಂಟ್ ಮಾಡೋ ಮನೆಗೆ ಶಿಫ್ಟ್ ಮಾಡ್ಕೊಂಬಿಡ್ತಿದ್ವಿ. ಈ ಸಲ ಪೇಂಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ತುಂಬಾ ಕಷ್ಟ ಆಯಿತು. ಆದರೂ ಏನು ಮಾಡೋದು, ಮಾಡಲೇಬೇಕಲ್ಲ, ಎಲ್ಲ ತೆಗೆದು ಬಿಟ್ವಿದ್ವಲ್ಲ ಅಂತ ಅನ್ನೋದಕ್ಕೋಸ್ಕರ ಪೇಂಟ್ ಮಾಡ್ಕೊಂಬಿಟ್ವಿ ಹೇಳ್ಬೋದು. ಬಟ್ ತುಂಬಾ ಕಷ್ಟ ಆಗುತ್ತೆ. ಸೊ ರೂಮ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ರೂಮ್ ಸ್ವಲ್ಪ ಹೆವಿ ಅನ್ನಿಸ್ತು ನಮಗಷ್ಟೇ. ಹಾಲು ಅಷ್ಟೊಂದು ಏನು ಅನಿಸ್ಲಿಲ್ಲ. ಯಾಕಂತಂದರೆ ಒಂದು ಪೋರ್ಷನ್ಸು
ಬೇರೆ ಕಲರ್ ಇತ್ತು, ನಾವು ಟಿ ವಿ ಇಡೋ ಜಾಗದಲ್ಲಿ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇತ್ತು. ಈ ಕಡೆ ಒಂದು ಗೋಡೆ ಹಾಗೆ ಈ ಕಡೆ ಒಂದು ಗೋಡೆ ಅಷ್ಟೇ ಇತ್ತು, ಅದನ್ನು ಕೂಡ ಬೇಗ ಬೇಗ ಪೇಂಟ್ ಮಾಡ್ಕೊಂಡ್ವಿ. ಅದರಂತಲ್ಲೂ ರೂಮಲ್ಲಂತೂ ಅಷ್ಟು ಪೇಂಟ್ ಮಾಡೋ ಇದ್ದಿರಲಿಲ್ಲ, ಯಾಕಂತಂದರೆ ಫುಲ್ ಟೈಲ್ಸ್ ಇದೆ ಜಾಸ್ತಿ, ಮೇಲ್ಗಡೆ ಒಂದು ಪೋರ್ಷನ್ಸ್ ಮಾತ್ರ ಪೇಂಟ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಕಿಚನಲ್ಲಿರೋ ಐಟಮ್ಸ್ ಎಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಹಾಗೆಯೇ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಪೇಂಟ್ ಕೂಡ ಮಾಡ್ಕೊಂಡ್ಬಿಟ್ವಿ. ಬೇಗನೆ ಆಗೋಗ್ಬಿಡ್ತು, ಈಸಿಯಾಗಿ ಏನು ಅನ್ನಿಸ್ಲಿಲ್ಲ. ರೂಮ್ ಒಂದೇ ನಮಗೆ ಕಷ್ಟ ಅನ್ನಿಸ್ತು ಅಷ್ಟೇ, ಮತ್ತು ಮಿಕ್ಕಿದೆಲ್ಲ ಏನು ಅನ್ನಿಸ್ಲಿಲ್ಲ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಹಸ್ಬೆಂಡೇ ಪೇಂಟ್ ಮಾಡಿದ್ದಾರೆ ಅಂತ. ಹಾಗೆ ಅಲ್ಲಿರೋ ಐಟಮ್ಸ್ನೆಲ್ಲ ಅಲ್ಲಲ್ಲಿಗೆ ಜೋಡಿಸ್ಬಿಟ್ಟಿದ್ದೀನಿ. ನಂತರ ರೂಮು, ಹಾಲು, ಕಿಚನ್ 3 ಕೂಡ ಕಂಪ್ಲೀಟ್ ಆಯಿತು. ಆರಾಮಾಗಿ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಅಲ್ಲಿರೋ ಐಟಮ್ಸ್ನೆಲ್ಲ ತೆಗೆದಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಪೇಂಟ್ ಎಲ್ಲ ಏನು ಈಸಿಯಾಗಿ ನಾರ್ಮಲಾಗಿ ಮಾಡ್ಕೊಂಬಿಡ್ಬೋದು. ಅಲ್ಲಲ್ಲಿರೋ ಪ್ಲೇಸ್ನೆಲ್ಲ ಹಾಗೆ ಶಿಫ್ಟ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನನ್ನ ಮಗಳು ಕೂಡ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದ್ಲು. ಸೊ ಹೇಗೋ ಪೇಂಟ್ ಕೆಲಸ ಎಲ್ಲ ಕಂಪ್ಲೀಟಾಗಿ 5 o'clock 5:30ಗೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಸಿಂಪಲ್ಲಾಗಿ ತರಕಾರಿ ಬೇಳೆ ಸಾಂಬಾರನ್ನ ಮಾಡ್ಕೊಂಬಿಡೋಣ ಅಂತ ಒಂದು ಕುಕ್ಕರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆ, ಸ್ವಲ್ಪ ಕಟ್ ಮಾಡಿರುವಂಥ ಟೊಮೊಟೊ, ಕಟ್ ಮಾಡಿರುವಂಥ ಆನಿಯನ್, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿನ, ಉಪ್ಪನ್ನ ಸೇರಿಸ್ಕೊಂಡು 1 2ರಿಂದ 3 ವಿಸಿಲ್ನ ಕೂಗಿಸ್ಕೊತಿದ್ದೀನಿ. ನಂತರ ನಾನಿಲ್ಲಿ ತರಕಾರಿಗೆ ಗೆಡ್ಡೆಕೋಸು ಹಾಗೆ ಮೂಲಂಗಿನ ತೊಗೊತಿದ್ದೀನಿ. ಬೆಂದಿರುವಂಥ ಬೇಳೆಗೆ ಇದನ್ನು ಸೇರಿಸ್ಕೊಂಡು 1 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ನಾನಿಲ್ಲಿ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಕೂಡ ಸೇರಿಸ್ಕೊಬೋದು. ಈ ಥರ ಬೇಳೆ ಸಾಂಬಾರುಗಳಿಗೆ ಈ ಥರ ತರಕಾರಿಗಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಸಾಲೆಗೆ ಒಂದು 3ರಿಂದ 4 ಟೊಮೆಟೊ ಕಟ್ ಮಾಡಿರುವಂಥದ್ದು, 1 ಕಟ್ ಮಾಡಿರುವಂಥ ಆನಿಯನ್, ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 3-4 ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಸಾಂಬಾರು ಪುಡಿಗೆ ಈ ಥರ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಪುಡಿಗೆ ಒಂದು 6 ತಿಂಗಳಿಂದ 8 ತಿಂಗಳವರೆಗೂ ಸಾಂಬಾರು ಪುಡಿನ ಸ್ಟೋರ್ ಮಾಡ್ಕೊಬೋದು. ಬೇಗ ಕೆಡಲ್ಲ, ಹುಳ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಈ ಥರ ಸಾಂಬಾರು ಪುಡಿಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀವಿ. ಬೆಂದಿರುವಂಥ ತರಕಾರಿ ಬೇಳೆಗೆ ರುಬ್ಬಿರುವಂಥ ಮಸಾಲೆನ ಸೇರಿಸಿ ಹಾಗೆ ಸ್ವಲ್ಪ ಉಪ್ಪನ್ನೇ ಬೆರೆಸಿ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡ್ಕೊಂಬಿಟ್ರೆ ಸೂಪರಾಗಿರುವಂಥ ಬೇಳೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ನಾನು ಬೇಳೆ ಸಾಂಬಾರನ್ನ 2-3 ಥರ ಮಾಡ್ತೀನಿ. ಅದರಂತಲ್ಲೂ ಮಸಾಲೆ ಹಾಕದೆ ಕೂಡ ಮಾಡ್ತೀನಿ, ಮಸಾಲೆ ಹಾಕಿರೋದು ಕೂಡ ಮಾಡ್ಕೊತೀನಿ. ಇವತ್ತು ಇದ್ರ ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಬೇಳೆ ಸಾಂಬಾರಿಗೆಲ್ಲ ಮುದ್ದೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಊಟ ಕೂಡ ಮುಗಿಸ್ಕೊಂಡ್ಬಿಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ.